ನಮಸ್ಕಾರ. ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್, ನಿಮ್ಮೆಲ್ಲರ ಆಟೋ ಚಾಲಕ. ಇವತ್ತು ನಾವು ಸ್ಮಶಾನಕ್ಕೆ ಬಂದಿದ್ವಿ. ಸ್ಮಶಾನಕ್ಕೆ ಏನಕ್ಕಪ್ಪ ಅಂತಂದರೆ, ಕೆಲವ್ರಿಗೆ ಗ್ರಹ ಶಾಂತಿ ಇರಲ್ಲ, ಕೆಲವ್ರಿಗೆ ಪ್ರೇತಾತ್ಮದ ಬಾಧೆ ಇರುತ್ತೆ, ಇನ್ನೂ ಕೆಲವ್ರಿಗೆ ಹಳೆಯ ಜನ್ಮದಲ್ಲಿ ಮಾಡಿರೋ ತೊಂದರೆಗಳು, ಅವ್ರವ್ರ ಕಷ್ಟಗಳೆಲ್ಲ ಇರ್ತದೆ. ಆ ಕಷ್ಟಗಳಿಗೆಲ್ಲ ನೆಮ್ಮದಿ ಮಾಡಿಸೋದಕ್ಕೆ ಸ್ಮಶಾನದಲ್ಲಿ ಶಾಂತಿ ಹೋಮ ಅಂತ ಮಾಡ್ತಾರೆ. ಶಾಂತಿ ಹೋಮ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಬಲಿ ಕೊಡ್ತಾರೆ, ಅಂದರೆ ಕೋಳಿನೋ ಕುರಿನೋ ಇನ್ಯಾವುದನ್ನಾದರೂ ಬಲಿ ಕೊಡ್ತಾರೆ. ಇನ್ನು ಕೆಲವರು ನಿಂಬೆಹಣ್ಣು ನಿವಾರಿಸ್ಬಿಟ್ಟು ಮಾಡ್ತಾರೆ. ಇಲ್ಲಿ ನಿಂಬೆಹಣ್ಣು ನಿವಾರಿಸ್ಬಿಟ್ಟು ಮಾಡ್ತಾ ಇರೋದು, ಬೇರೆ ಪ್ರಾಣಿ ಬಲಿ ಅಂತ ಎಂಥದ್ದು ಕೊಡ್ತಾ ಇಲ್ಲ. ನಾವು ಆ ಥರ ಬಲಿ ಕೊಡೋದನ್ನು ನಾವು ರೆಕಮೆಂಡು ಮಾಡಲ್ಲ, ನಮ್ಮ ಚಾನಲಲ್ಲಿ ಹಾಕೋದು ಇಲ್ಲ. ಸೊ ನಮ್ಮ ಸಬ್ಸ್ಕ್ರೈಬರ್ಗೆ ಏನೇ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ, ಹೋಮದಲ್ಲಿನೂ ಈ ಥರ ಒಂದು ಹೋಮ ಇರುತ್ತೆ, ಇದ್ರ ಬಗ್ಗೆ ನಿಮಗೂ ತಿಳುವಳಿಕೆ ಇರಲಿ ಅನ್ನೋದೇ ನನ್ನ ಉದ್ದೇಶ. ನೀವು ನೋಡ್ಬೋದು, ಹೋಮದಲ್ಲಿ ನಿಂಬೆಹಣ್ಣು ನಿವಾರಿಸಿಬಿಟ್ಟು ತೆಗೆದು ಅದನ್ನು ಹೋಮಕ್ಕೆ ಹಾಕ್ತಾರೆ. 108 ನಿಂಬೆಹಣ್ಣು ಅಂತ ಇರುತ್ತೆ, ಇಲ್ಲ 18 ನಿಂಬೆಹಣ್ಣು ಅಂತ ಇರುತ್ತೆ, ಇಲ್ಲ 26 ನಿಂಬೆಹಣ್ಣು ಅಂತ ಇರುತ್ತೆ. ಅದು ಅವರವರ ಕಷ್ಟಕ್ಕೆ ದೇವರು ಅವರವರ ತೊಂದರೆಗಳಿಗೆ ನಮ್ಮ ಗುರುಗಳು ಯಾವುದ್ಯಾವುದು ನಿರ್ದೇಶನ ಮಾಡಿರ್ತಾರೋ ಅದಕ್ಕೆ ತಕ್ಕಂಗೆ ಹೋಮದಲ್ಲಿ ಮಾಡ್ತಾರೆ. ಮಾಡಿರೋ ಆ ನಿಂಬೆಹಣ್ಣನ್ನು ಹೋಮ ಮಾಡಿದ ಅನಂತರ ಆ ಬೂದಿನ ತಗೊಂಡೋಗಿ ದೇವ್ರಿಗೆ ಅಭಿಷೇಕ ಮಾಡೋದು ಆವಾಗಿನ ಕಾಲದಿಂದ ನಡೀತಾ ಬಂದಿದೆ. ನೋಡೋಣ, ಈ ಹೋಮ ಮಾಡಿದ್ಮೇಲೆ ಇವ್ರು ಏನು ಹೇಳ್ತಾರೆ ಈ ದೇವಸ್ಥಾನದವ್ರು ಅನ್ನೋದನ್ನು ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು. ಐ ಹೋಪ್ ಈ ವ್ಲಾಗ್ ನಿಮಗೆ ತುಂಬ ಇಂಟ್ರೆಸ್ಟ್ ಆಗಿ ಅನಿಸುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಸ್ಮಾಲ್ಡಾಗಿ ಒಂದು ಕಾಮೆಂಟ್ ಕಳಿಸಿ. ಆಮೇಲೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ವಾ ಮುಲ್ಲಾಜ್ ಇಲ್ದಿರ ಡಿಸ್ಲೈಕ್ ಮಾಡಿ, ಆಯಿತಾ? ಆದರೆ ನಿಮಗೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಾಮೆಂಟ್ ಮಾಡೋದು ಮಾತ್ರ ಮರೆಯೋದಿಲ್ಲ. ನಿಮ್ಮ ಮಂಜು ಸದಾ ನಿಮ್ಮ ಸೇವೆಯಲ್ಲಿ. ಈಗ ಇವ್ರಿಗೆ ಆಗಿರೋದೇನಂದ್ರೆ ವಾಮಾಚಾರ. ಎಷ್ಟು ನಿಂಬೆಹಣ್ಣು ನಿವಾಳಿಸಿರಿ ಸರ್ ಈ ಥರ? ಸರ್ ಅದು ಒಂದು 5 ಸಲ 3, 5, 9, 11 ಆ ಥರ ಸರ್. ಸರ್ ತಡೆ ಹೊಡೆಯೋದು, ಕಟ್ಟು ಹೊಡೆಯೋದು, ಈಗ ಬೇರೆ ಕಡೆ ಎಲ್ಲ ತೆಂಗಿನಕಾಯಿ ಅದೆಲ್ಲ ಇಟ್ಟು ತಡೆ ಹೊಡಿತಾರೆ. ನಾವು ದೇವಸ್ಥಾನದ ಹತ್ರನೂ ಇದೇ ಮಾಡ್ತೀವಿ, ನಿಂಬೆಹಣ್ಣಲ್ಲೇ ತಡೆ ಹೊಡೆಯುವಂಥದ್ದು. ಆಮೇಲೆ ಅವ್ರ ದೇಹದಲ್ಲಿ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಇದ್ರೂ ಅಲ್ಲಿ ಆ ಟೈಮಲ್ಲಿ ಅದು ಪಾಸ್ ಆಗುತ್ತೆ. ಅವ್ರ ಕಣ್ಮುಂದೆ ಬೆಳಕು ಬಂದು ಅದು ನೆಗೆಟಿವ್ ಎನರ್ಜಿ ಮುಂದೆ ಬರೋದು, ಪ್ರೇತಾತ್ಮ ಇದ್ರೆ ಪ್ರೇತಾತ್ಮ ಬರೋದು, ಅಥವಾ ಮೈಯಲ್ಲಿ ಏನಾದರೂ ತುಂಬ ದಿನಗಳಿಂದ ನೋವುಗಳಿದ್ರೆ ಅದು ಬಾಡಿಯಿಂದ ನೀರು ಥರ ಹರಿದು ತ್ರಿಶೂಲದ ಮುಖಾಂತರ ಓಮ್ಕೊಂಡಕ್ಕೆ ಹೋಗುವಾಗ ಅವ್ರಿಗೆ ಗೊತ್ತಾಗುತ್ತೆ. ಎಷ್ಟು ನಿಂಬೆಹಣ್ಣು ನಿವಾಳಿಸಿರಿ ಸರ್ ಈ ಥರ? ಸರ್ ಅದು ಒಂದು 5 ಸಲ 3, 5, 9, 11 ಆ ಥರ ಸರ್. ಸರ್ ತಡೆ ಹೊಡೆಯೋದು, ಕಟ್ಟು ಹೊಡೆಯೋದು, ಈಗ ಬೇರೆ ಕಡೆ ಎಲ್ಲ ತೆಂಗಿನಕಾಯಿ ಅದೆಲ್ಲ ಇಟ್ಟು ತಡೆ ಹೊಡಿತಾರೆ. ನಾವು ದೇವಸ್ಥಾನದ ಹತ್ರನೂ ಇದೇ ಮಾಡ್ತೀವಿ, ನಿಂಬೆಹಣ್ಣಲ್ಲೇ ತಡೆ ಹೊಡೆಯುವಂಥದ್ದು. ಆಮೇಲೆ ಅವ್ರ ದೇಹದಲ್ಲಿ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಇದ್ರೂ ಅಲ್ಲಿ ಆ ಟೈಮಲ್ಲಿ ಅದು ಪಾಸ್ ಆಗುತ್ತೆ. ಅವ್ರ ಕಣ್ಮುಂದೆ ಬೆಳಕು ಬಂದು ಅದು ನೆಗೆಟಿವ್ ಎನರ್ಜಿ ಮುಂದೆ ಬರೋದು, ಪ್ರೇತಾತ್ಮ ಇದ್ರೆ ಪ್ರೇತಾತ್ಮ ಬರೋದು, ಅಥವಾ ಮೈಯಲ್ಲಿ ಏನಾದರೂ ತುಂಬ ದಿನಗಳಿಂದ ನೋವುಗಳಿದ್ರೆ ಅದು ಬಾಡಿಯಿಂದ ನೀರು ಥರ ಹರಿದು ತ್ರಿಶೂಲದ ಮುಖಾಂತರ ಓಮ್ಕೊಂಡಕ್ಕೆ ಹೋಗುವಾಗ ಅವ್ರಿಗೆ ಗೊತ್ತಾಗುತ್ತೆ. ನೀವು ನೋಡ್ಬೋದು, ಇಲ್ಲಿ ಮೊದಲನೇ ಬಾರಿಗೆ 5 ನಿಂಬೆಹಣ್ಣು ಹಾಕಿದ್ರು. ಫಸ್ಟ್ 3 ಹಾಕಿದ್ರಂತೆ, ಆಮೇಲೆ 5 ನಿಂಬೆಹಣ್ಣು ಹಾಕಿದ್ದಾರೆ. ತ್ರಿಶೂಲ ಇಲ್ಲೇ ಇದೆ. ಅವ್ರಿಗೆ ಶಾಂತಿ ಪೂಜೆ ನಡೀತಾ ಇದೆ ಇಲ್ಲಿ. ಹಾಗೆ ಯಾವುದೇ ರೀತಿ ಇದು ಮೂಢಾಚಾರವಲ್ಲ, ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ತೊಂದರೆ ಬಂದೇ ಬರುತ್ತೆ. ನಿಮ್ಮ ಲೈಫಲ್ಲಿ ಒಂದು ದಿವಸ ಬಂದೇ ಬರುತ್ತೆ. ಆದರೆ ನೀವು ಸಾತ್ವಿಕವಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ತುಂಬ ಉತ್ತಮವಾದ ಮಾರ್ಗ. ನೋಡಿ, ಇಲ್ಲಿ ನಿಂಬೆಹಣ್ಣು ಸುಡ್ತಾ ಇದ್ದಾರೆ. ಇದೇ ಅವರ ಕಷ್ಟಕ್ಕೆ ಪರಿಹಾರ. ಈ ನಿಂಬೆಹಣ್ಣಿಂದನೇ ಅವ್ರಿಗೆ ಶಾಂತಿ ಸಿಗುತ್ತೆ. ಪ್ಲಸ್ ಈ ಹೋಮಕ್ಕೆ ತುಪ್ಪ ಹಾಕ್ತಾ ಇದ್ದಾರೆ.
ಮತ್ತು ಕರ್ಪೂರದಿಂದನೇ ಮಾಡ್ತಾರೆ ಈ ಹೋಮ. ಸೊ ತುಂಬ ಸಾತ್ವಿಕವಾಗಿ ಮಾಡೋ ಹೋಮ ಇದು. ಈ ಹೆಸರಿಗಷ್ಟೇ ಸ್ಮಶಾನದಲ್ಲಿ ಮಾಡೋದು, ತ್ರಿಶೂಲ್ ಪೂಜೆ ಅಂತಾರೆ ಇದನ್ನು. ಈ ಥರ ಪೂಜೆಗಳಿರುತ್ತೆ ಅಂತ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಇದೇ ವಿಡಿಯೋನ ನಮ್ಮ ಸಬ್ಸ್ಕ್ರೈಬರ್ಗೆ ಡೆಡಿಕೇಟ್ ಮಾಡ್ತಾ ಇರೋದು ಅದೇ ಕಾರಣನೇ. ಈ ಥರನೂ ಒಂದು ಹೋಮ ಇರುತ್ತೆ ಅಂತ ನೋಡಿ. ಈ ಥರ ನಿವಾಳಿಸ್ಬಿಟ್ಟು ಅದನ್ನು ಹೋಮಕ್ಕೆ ಹಾಕ್ಬಿಡ್ತಾರೆ ಅಷ್ಟೇ. ಇವಾಗ ಏನು ಕಾಣಿಸ್ತದಮ್ಮ? ಬರೀ ಇವಾಗ ಬೆಂಕಿ ಒಳಗಡೆ ಕಾಲ ಅಮ್ಮನ ಕರಿ. ಇದು ಸರಿ, ಹೋಮ ಮಾಡ್ಬೇಕಾದ್ರೆ ನಿಂಬೆಹಣ್ಣು ಆ ಥರ ಸಿಡಿಬೇಕು. ಅವು ಹಿಂಗೆಲ್ಲ ಹೊಡಿತಾವ ನಿಂಬೆಹಣ್ಣು, ಆ ಥರ ಅವರು ಕಷ್ಟಗಳು ಪರಿಹಾರ ಆಗ್ತದೆ ಅಂತ. ಹಾಗೆ ಇದು ಮಾಡ್ತಾ ಇರೋದು ಭಕ್ತರಲ್ಲಿ ಭದ್ರಕಾಳಿ ದೇವಸ್ಥಾನದಲ್ಲಿ ಮಾಡ್ತಾರೆ. ಈ ಹೋಮಕ್ಕೆ ಏನಂತಾರೆ ಗುರುಗಳೇ? ಸ್ಮಶಾನ ಹೋಮ. ಸರ್, ಈ ನಿಂಬೆಹಣ್ಣು ನಿವಾಳಿಸ್ಬಿಟ್ಟು ಅಲ್ಲ ಹೋಮಕ್ಕೆ ಹಾಕ್ಬಿಟ್ಟು, ಈ ಹೋಮ ಮುಗಿದ ಮೇಲೆ ನೆಕ್ಸ್ಟ್ ಏನು ಸರ್? ಸರ್, ನೆಕ್ಸ್ಟ್ ಬಂದು ಅಮ್ಮ ಅವ್ರಿಗೆ ಇಷ್ಟು ನಿಂಬೆಹಣ್ಣು ಅಂತ ಹೇಳ್ತಾರೆ. 108, 200, 300, 500 ಎಷ್ಟು ಹೇಳ್ತಾರೋ ಅಷ್ಟು ನಿಂಬೆಹಣ್ಣ ದೇವಸ್ಥಾನದ ಹತ್ರ ಕಟ್ ಮಾಡಿ ಅದರಲ್ಲಿರುವಂಥ ರಸನೆಲ್ಲ ತೆಗೆದು, ಆಮೇಲೆ ಕೆಲವೊಂದು ಮೂಲಿಕೆಗಳು ಅಮ್ಮ ಏನೆಲ್ಲ ಹೇಳ್ತಾರೋ ಅವಕ್ಕೆ ಬೇರೆ ಐಟಮ್ ಸೇರಿಸೋದಕ್ಕೆ ಅದನ್ನೆಲ್ಲ ಸೇರಿಸಿ ಯಾರಿಗೆ ತೊಂದರೆ ಇರುತ್ತೆ ಅವ್ರ ಮನೆ ಒಳಗಡೆ ಹೋಗಿ ದಿಗ್ಬಂಧನ ಮಾಡ್ತೀವಿ. ಆ ರಸ ಏನು ತೆಗ್ದಿರ್ತೀವಲ್ವಾ ಅದನ್ನ ತಗೊಂಡೋಗಿ ಒಂದು ಬಾಟ್ಲಲ್ಲಿ ತಗೊಂಡೋಗಿ ಅವ್ರ ಮನೆ ಏನಿದೆ ಒಳಗಡೆ ಪಾಯ ಬಾರ್ಡ್ರು ಅದ್ರೊಳಗಡೆ ಪೂರ್ತಿ ಅದನ್ನ ದಿಗ್ಬಂಧನ ಮಾಡಿ ಆಮೇಲೆ ಮನೆಗೆ ನಿಂಬೆಹಣ್ಣು ಕೊಡ್ತೀವಿ. ಆ ನಿಂಬೆಹಣ್ಣು ಒಂದು ಪ್ಲೇಟಲ್ಲಿ ಇಟ್ಟು ದೇವ್ರ ಮನೆ ಅಲ್ದಲೆ ಬೇರೆ ಎಲ್ಲಾದ್ರೂ ಆ ಒಂದು 6, 8, 11 ಆ ಥರ ನಿಂಬೆಹಣ್ಣು ಕೊಡ್ತೀವಿ. ಆ ನಿಂಬೆಹಣ್ಣಿಗೆ ಬಂದು ಅಪ್ರದಕ್ಷಿಣೆ ಮಾಡಬೇಕು. ಅಂದ್ರೆ ಒಂದು ರಿವರ್ಸಲ್ಲಿ. ಹೌದು ಸರ್, 11, 10, 9 ಈ ತರ ಊದ್ಕಡ್ಡಿ ತಗೊಂಡು ಅಮ್ಮ ಎಷ್ಟು ಹೇಳ್ತಾರೋ ಅಷ್ಟು ಗುರುಗಳು ಹೇಳ್ತಾರೆ ಅಷ್ಟು ನಿಂಬೆಹಣ್ಣ ತಗೊಂಡೋಗಿ ಅಷ್ಟು ಊದ್ಕಡ್ಡಿನ ತಗೊಂಡು ಅದಕ್ಕೆ ಅಪ್ರದಕ್ಷಿಣೆ ಮಾಡೋದು, ಉಲ್ಟಾ ಪೂಜೆ. ಎಡಗೈಯಲ್ಲೇ ಇಟ್ಕೊಂಡು ಎಡಸುತ್ತಿಗೆ ಅದನ್ನ ಅಷ್ಟು ರೌಂಡ್ ಪೂಜೆ ಮಾಡಿ ಆ ಊದ್ಕಡ್ಡಿನ ಆರಿಸಿ ಹೊರಗಡೆ ಬಿಸಾಕುವಂಥದ್ದು. ಬೆಳಗ್ಗೆ ಮತ್ತೆ ಸಂಜೆ ಹೂವು ಮತ್ತೆ ಅರಿಶಿನ ಕುಂಕುಮ ಏನು ಹಾಕೋಂಗಿಲ್ಲ, ಬರೀ ಊದ್ಕಡ್ಡಿನಲ್ಲಿ ಅದಕ್ಕೆ ಪೂಜೆ ಮಾಡೋದು. ಅದೇನಕ್ಕೆ ಪೂಜೆ ಮಾಡೋದು ಅಂದ್ರೆ ಆ ಮನೆಯಲ್ಲಿ ಏನೆಲ್ಲ ಇರುತ್ತೆ ದುಷ್ಟಶಕ್ತಿ ಅಥವಾ ನೆಗೆಟಿವ್ ಎನರ್ಜಿ ಅನ್ನೋದು ಏನಿರುತ್ತೆ, ಆ ನಿಂಬೆಹಣ್ಣು ಏನು ಪೂಜೆ ಕೊಟ್ಟಿರ್ತೀವಲ್ಲ ಆ ನಿಂಬೆಹಣ್ಣು ಇಷ್ಟು ದಿನ 11 ದಿನ 21 ದಿನ ಆ ಥರ ಪೂಜೆ ಕೊಟ್ಟಿರ್ತೀವಿ. ಬೆಳಗ್ಗೆ ಸಂಜೆ ಅವ್ರು ಕಂಪಲ್ಸರಿ ಪೂಜೆ ಮಾಡಲೇಬೇಕು. ಅದಕ್ಕೆ ಆ ಪೂಜೆ ಮಾಡ್ತಾ ಮಾಡ್ತಾ ದಿನೇ ಕಳೆದಂತೆ ಆ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಆಗ್ಬೋದು ಅಥವಾ ಪ್ರೇತ ಬಾಧೆ ಬೇರೆ ಏನೇ ಸಮಸ್ಯೆ ಇರ್ಬೋದು, ವಾಮಾಚಾರದ ಪ್ರಯೋಗನ ಅದು ಸೆಳ್ಕೊಳ್ಳುತ್ತೆ ನಿಂಬೆಹಣ್ಣು. ಆಮೇಲೆ ಏನು ನಾವು ಹೇಳಿರ್ತೀವಲ್ವಾ ಡೇಟ್ ಇಷ್ಟು ದಿನ ಅಂತ, ಅಷ್ಟು ದಿನ ಪೂಜೆ ಮುಗಿದ್ಮೇಲೆ ಆ ತಟ್ಟೆಯಲ್ಲಿ ಇಟ್ಟಿರುವಂಥ ನಿಂಬೆಹಣ್ಣನ್ನ ತಗೊಂಡು ಬಂದು ಇಲ್ಲಿ ಅಮ್ಮನ ಪಾದಕ್ಕೆ ಒಪ್ಪಿಸ್ಬೇಕು ಅದನ್ನ. ಸರಿ ಸರ್, ಈ ಹೋಮ ಮಾಡ್ಬೇಕಾದ್ರೆ ನಿಯಮ ನಿಬಂಧನ ಏನಿರುತ್ತೆ ಸರ್? ಸರ್, ಇದು ಹೋಮ ಎಲ್ಲ ಮಾಡಿ ಮನೆಗೆ ಪೂಜೆ ಮಾಡಿದ್ಮೇಲೆ ನಾವು ಎಷ್ಟು ದಿನ ಅವ್ರ ಮನೇಲಿ ಪೂಜೆ ಮಾಡಬೇಕು ಅಷ್ಟು ದಿನ ನಾನ್ ವೆಜ್ ತಿನ್ನೋಂಗಿಲ್ಲ. ಆಮೇಲೆ ಡ್ರಿಂಕ್ಸ್ ಮಾಡೋರು ಯಾರಿದ್ರು ಡ್ರಿಂಕ್ಸ್ ಮಾಡೋಂಗಿಲ್ಲ, ಬೇಕರಿ ಐಟಮ್ ಸಹ ತಿನ್ನೋಂಗಿಲ್ಲ ಸರ್. ಆಮೇಲೆ ಒಂದು 3 ದಿನ ಮನೆಯಲ್ಲಿ ಕಸ ಗುಡಿಸೋ ಹಾಗಿಲ್ಲ, ಮಾಫ್ ಹಾಕಿ ಮನೆ ಒರೆಸೋ ಹಂಗಿಲ್ಲ, ಅಷ್ಟೇ ಸರ್. ಬೇರೆ ಏನು ನಿಬಂಧನೆಗಳಿಲ್ಲ. ಮಾಂಸ ನಾನ್ ವೆಜ್ ಇಷ್ಟು ದಿನ ಅಂತ ಏನು ಹೇಳಿರ್ತೀವಿ ಅಷ್ಟು ದಿನ ಮಾಂಸ ತಿನ್ನೋ ಹಂಗಿಲ್ಲ. ಇದಕ್ಕೆ ರಿಸಲ್ಟ್ಸ್ ಎಷ್ಟು ದಿವಸದಲ್ಲಿ ಗೊತ್ತಾಗುತ್ತೆ ಸರ್? ನಾವೇನದು ಒಂದು 11 ದಿನ 21 ಡೇಸ್ ಅಥವಾ 41 ಡೇಸ್ ಏನು ಹೇಳಿರ್ತೀವಿ ಅಷ್ಟು ದಿನದಲ್ಲೇ ಅವ್ರಿಗೆ ನಾವು ಏನು ಹೇಳಿರ್ತೀವಿ ಅದರಲ್ಲಿ ಫಲ ಸಿಗುತ್ತೆ. ಒಂದು ಅರ್ಧ ದಿನಗಳಲ್ಲೇ ಅವ್ರಿಗೆ ಅದು ಕಡಿಮೆ ಆಗೋದು, ಹಂತವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ. ನಮ್ಗೀಗ ಮೈ ಫ್ರೀ ಆಗಿದೆ, ಮನೇಲಿ ನಿದ್ದೆ ಬರ್ತಾ ಇರಲಿಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ ನಮ್ಗೆ ನಿದ್ದೆ ಬರ್ತಾ ಇದೆ ಅಂತ ಅವರೇ ಹೇಳ್ತಾರೆ ಸರ್. ಫೋನಲ್ಲಿ ಮಾತಾಡ್ತಾರೆ. ಯಾರೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗಿರ್ತಾರೆ ಅವರು ಎನಿ ಟೈಮ್ ಫೋನ್ ಕಾಂಟ್ಯಾಕ್ಟಲ್ಲೇ ಇರ್ತಾರೆ ಸರ್. ಅವ್ರು ಫೋನಲ್ಲಿ ಮಾತಾಡ್ತಾರೆ. ಆಮೇಲೆ ಅಷ್ಟು ದಿನ ಆದಮೇಲೆ ಆ ನಿಂಬೆಹಣ್ಣು ತೊಗೊಂಡು ಬಂದಾಗ ಅವ್ರಿಗೆ ದೇವಸ್ಥಾನದ ಹತ್ರ ಒಂದು ಹೋಮ ಇರುತ್ತೆ. ಬಾಡಿನಲ್ಲಿ ಇನ್ನೇನು ಸ್ವಲ್ಪ ಉಳ್ಕೊಂಡಿರುತ್ತೆ ನೆಗೆಟಿವ್ ಎನರ್ಜಿ, ಅದನ್ನು ದೇವಸ್ಥಾನದ ಹತ್ರ ಈಗ ಏನು ಇಲ್ಲಿ ಮಾಡ್ತಾ ಇದ್ದೀವಿ ಪೂಜೆ, ಇದೇ ಥರ ಪೂಜೆ ದೇವಸ್ಥಾನದ ಹತ್ರ ಹೋಮಕುಂಡದಲ್ಲಿ ಮಾಡಿ ಪರಿಹಾರ ಮಾಡಿಕೊಡೋದು. ತುಂಬ ಧನ್ಯವಾದ ಸರ್ ನಿಮ್ಮ ಮಾಹಿತಿಗೆ. ನೆಮ್ಮದಿ ಕೊಡು ಅಂತ ಹೇಳಿದಾಳೆ. ಹೀಗೆ ನಾನು
ಖುಷಿಯಾಗಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಅಕ್ಕಿ ನನ್ನ ತಂಗಿ ಸೇವೆನ ನಗನಗ್ತಾ ಮಾಡ್ಬೇಕು.